ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ತಂಟು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಮೊದಲಿಂದ 10 ಹೀಗಿತ್ತು, ಊಟದ ಆಟವು ಮುಗಿತಿತ್ತು. ಏನಿದು ಮ್ಯಾಮ್ ಫಸ್ಟೇ ರೈಟ್ ಸೈಡ್ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಕನ್ನಡ 1 ರಿಂದ 10 ಇವತ್ತು ಕಲಿಯೋಣ. ಎವ್ರಿ ಡೇ ಡೈಲಿ ರೂಟೀನ್ ಹೇಳ್ತಾ ಇದ್ದೀವಿ, ಮತ್ತೆ ಗುಡ್ ಹ್ಯಾಬಿಟ್ಸ್ ಹೇಳ್ತಾ ಇದ್ದೀವಿ. ಇಷ್ಟೊತ್ತರೆಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯು ಆಲ್ ಲರ್ನ್ ನೋ ಆಲ್ ದ ಗುಡ್ ಹ್ಯಾಬಿಟ್ಸ್, ಹೌ ಯು ಹ್ಯಾವ್ ಟು ಬಿಹೇವ್, ಹೌ ಯು ಹ್ಯಾವ್ ಟು ಡೆವಲಪ್ ಯುವರ್ ಓನ್ ಪರ್ಸನಾಲಿಟಿ ಅಲ್ವಾ? ನಾವು ಯಾವಾಗೂ ಹೇಳ್ತಾ ಇರ್ತೀರಿ. ನೀವು ಇಷ್ಟೊತ್ತರೆಗೆ ನಿಮಗೆ ಅರ್ಥ ಆಗಿರುತ್ತೆ ಮಕ್ಕಳ, ಹೌ ಯು ಶುಡ್ ಬಿ ಯೋರ್ ಸೆಲ್ಫ್ ಟು ದ ಸೊಸೈಟಿ. ನೀವು ಸೊಸೈಟಿ ಮುಂದೆ ಹೇಗಿರ್ಬೇಕು ಅಂತ ಕಲ್ತಿರ್ತೀರಾ. ಪದೇ ಪದೇ ಅದನ್ನ ಹೇಳೋಕ್ಕಾಗಲ್ಲ, ನೀವೇ ಅದನ್ನ ಓನ್ ಆಗಿ ಅದನ್ನ ನಿಮ್ಮ ರೂಲ್ಸ್ನ ನೀವೇ ಅಡಾಪ್ಟ್ ಮಾಡ್ಕೋಬೇಕು. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ವಿತ್ ಕನ್ನಡ 1 ರಿಂದ 10 ಬರೆಯೋದು ಹೇಗೆ ಅಂತ ಕಲಿಯೋಣ. ಆಯ್ತಾ? ಕಲೀಲೇಬೇಕಲ್ವಾ ಅಂಕಿಗಳು, ನೀವು ಅದನ್ನ ಇವತ್ತು ಕಲಿಯೋಣ. ಆಯ್ತಾ? ಫಸ್ಟ್ ಈಸ್ ಕನ್ನಡ. ಕನ್ನಡದಲ್ಲಿ ಏನಂತಾರೆ? ಇಂಗ್ಲಿಷಲ್ಲಿ ನಂಬರ್ಸ್ ಅಂತಾರೆ, ಹಾಗೆ ಕನ್ನಡದಲ್ಲಿ ಅಂಕಿಗಳು ಏನಂತ ಹೇಳ್ತಾರೆ? ಅಂಕಿಗಳು. ಒಂದು, ಎರಡು, ನೆಕ್ಸ್ಟ್ ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, 9, 10. ಓಕೆ? 1 2 3 4 5 6 7 8 9 10. ಇದು ನಿಮಗೆ ಹೇಗೆ ಕಲಿಬೇಕು? ನೀವು ಕಣ್ಣಲ್ಲಿ ಮಾತ್ರ ಕಲಿಬೇಕು, ಅಂದ್ರೆ ಇದನ್ನ ಬೈ ಹಾರ್ಟ್ ಮಾಡಬಾರ್ದು. ಇದನ್ನ ನೋಡಿದ ತಕ್ಷಣ ನಿಮಗೆ ಓ ಅಂತ ಬರುತ್ತೆ. 1 ಪಕ್ಕದಲ್ಲಿ ಅಮ್ಮ ಅಂತ ಹೇಳ್ತೀವಲ್ಲ ಹಾಗೆ 1 ದಗೆ ಪಕ್ಕದಲ್ಲಿ ಊ ಒತ್ತು ಕೊಟ್ರೆ ಏನಾಗುತ್ತೆ? 1 ಅಂತ ಆಗುತ್ತೆ. ಇದು 1 ಅಂದ್ರೆ 1 2 3 4 5 6 7 8 9 and 10. ಓಕೆ? 10 ಗೆ 1 ಗೆ ಕನ್ನಡದಲ್ಲಿ 1, 2 ಗೆ 2, 3 ಗೆ 3, 4 ಗೆ 4, 5 ಗೆ 5, 6 ಗೆ 6, 7 ಗೆ 7, 8 ಗೆ 8, 9 ಗೆ 9, 10 ಗೆ 10. 1 ರಿಂದ 10 ಅಂತ ನಮಗೆ ರೈಮ್ ಕಲ್ತಲ್ಲ, ಅದರಲ್ಲಿ ನಾವೇನ್ ಹೇಳ್ತೀವಿ? 1 2 ಬಾಳೆಲೆ ಹರಡು ಅಂತ ಹೇಳ್ತೀವಲ್ವಾ? ಅಂದ್ರೆ 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಅನ್ನಕ್ಕೆ ಏನು ಹಾಕ್ತೀವಿ? ಬೇಳೆ ಸಾರು, 7 8 ಅನ್ನ ಸಾರು ಒಂದೇ ತಿಂತೀವ, ಜೊತೆಗೆ ಬೆಳೆ ತಿಂತೀವಲ್ವಾ? ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು. ಅಂದ್ರೆ ಊಟ ಆದ್ಮೇಲೆ ಏನ್ ಮಾಡ್ತೀವಿ? ನಾವು ಎಲೆನ ಮುದ್ರಿ ಹೊರಗಡೆ ಹಾಕ್ತಿವಲ್ವಾ? ಅದಕ್ಕೆ 9 10 ಎಲೆ ಮುದಿರೆತ್ತು. 1 ರಿಂದ 10 ಹೀಗಿತ್ತು. ಅಂದ್ರೆ 1 ರಿಂದ 10 ನಾವೇನ್ ಕಲ್ತ್ವಿ? 1 2 3 ಅಂತ ಸೀಕ್ವೆನ್ಸ್ ಕಲ್ತ್ವಿ. ಏನೇನ್ ಯೂಸ್ ಮಾಡ್ತೀವಿ ಊಟ ಮಾಡಕ್ಕೆ ಅಂತಾನು ನೋಡಿದ್ವಿ. ಊಟದ ಆಟ ಮುಗಿದಿತ್ತು ಅಂದ್ರೆ ಅಷ್ಟರಲ್ಲಿ ಊಟ ಮಾಡಿ ಎದಿರ್ತೀವಲ್ಲ ನಾವು, ಅದಕ್ಕೆ ಊಟದ ಆಟ ಮುಗಿದಿತ್ತು ಅಂತ ಅಂತೀವಿ. ಓಕೆ? 1 2 3 4 5 6 7 8 9 10.
ಕನ್ನಡದಲ್ಲಿ ನಾವು ಹೀಗೆ ಬರೆಯೋದು. ಒಂದು ನೀವು ಹೇಗೆ 1 2 3 ಬರೀತೀರಲ್ಲ, ಓಕೆ ಐ ರೈಟ್ ಹಿಯರ್ 1 2 3 4 5 6 7 8 9 10. ಓಕೆ ಪ್ಲೀಸ್ ಕನ್ನಡದಲ್ಲಿ ನಾವು ಹೇಗೆ ಅಂಕಿಗಳು ಬರೀತೀವಿ ಅಂತ ನೋಡೋಣ. 1 2 3 4 5 6 7 8 9 ಇದು ಅಂಕಿಗಳಲ್ಲಿ ನಾವು ಬರೆಯೋದು. ಇದು ನಿಮ್ಗೆ ಏನಾಗುತ್ತೆ ವರ್ಡ್ ONE1 ಅಂತ ಬರ್ತೀವಲ್ಲ ಅದಕ್ಕೆ 1, TW2 ಅಂತ ಬರೀತೀವಲ್ಲ ಅದಕ್ಕೆ 2 ಅಂದ್ರೆ ನಾನು ಬರೀತೀನಿ. ಈ ತರ ಈ ವರ್ಡ್ಸ್ ಏನು ಬರೀತೀವಲ್ಲ, ನಂಬರ್ ನೇಮ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು 1 2 3 ಅಂತ ಹೇಳೋದು. ಇದು 1 to 10 ಏನ್ ಮಾಡ್ತೀವಿ, ಇದರಲ್ಲಿ ನಾವು ಇದೆಲ್ಲ ನಂಬರ್ಸ್ ಅಂತ ತಗೊಳ್ತೀವಿ. ಓಕೆ ಚಿಲ್ಡ್ರನ್? ಎಸ್. ದ ಹೋಮ್ವರ್ಕ್ ಈಸ್ ಆಸ್ ಯೂಶುವಲ್ ಇನ್ ಯೋರ್ 2 lines book. Right? ಅಂಕಿಗಳು 1 to 10 ಹೆಂಗ್ ಬರೀತೀರಾ? 1 to 10 ನೀವು ಇಲ್ಲಿ 1 2 3 ಹಿಂಗ್ ಬರೀತೀರಲ್ಲ, leave one space, again you write 1 here, leave one space, again you write 1 here. Like that you can write 5 times. Okay, put one line and you can write 5 to 6 times you can write it and practice. Okay, ಇದೇನು ಕಲಿಯೋದು ಬೇಡ, ಬರೀ ನೀವು ನಂಬರ್ಸ್ನ ಕಲ್ತ್ಕೊಂಡ್ರೆ ಸಾಕು. ಓಕೆ, ಅಂಡರ್ಸ್ಟುಡ್? ಎಸ್. ನೌ ವಿ ವಿಲ್ ಮೂವ್ ಟು ಅವರ್ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಇಂಗ್ಲಿಷ್. In the English, what we were learning? Yes, what we were learning? Yes, you are right. S blends. S blends ಅಲ್ಲಿ ನಾವು ಕಲಿತಿದ್ದೇವಾ? S blends. Okay, we were learning S blends. In that we learned escape. Alva, what and all we learned? We learned escape, then SM, SN, ST, ST. Correct ಅಲ್ಲ? ಏನೇನು ಕಲಿತಿದ್ವಿ ನಾವು? ಸ್ವಲ್ಪ ನೆನಪಿಗೆ ನಿಮಗೆ? Have you remember some words? Can you tell me some words regarding this SK family? Skin, skin, skip, then skull. Skull ಅಂದ್ರೆ ಗುಂಡೆಗೆ ನಾವು ತಲೆ ಇರುತ್ತಲ್ಲ, ಈ ಗುಂಡೆ ಇರುತ್ತಲ್ಲ ಅದಕ್ಕೆ ಸ್ಕಲ್ ಅಂತ ಹೇಳ್ತೀವಿ. ಸ್ಕಿಲ್ ಅಂದ್ರೆ ದ ಎಕ್ಸ್ಟ್ರಾ ಅಡಿಷನಲ್ ಆಕ್ಟಿವಿಟೀಸ್ ಏನಿರುತ್ತೆ ಅದಕ್ಕೆ ಸ್ಕಿಲ್ ಅಂತ ಹೇಳ್ತೀವಿ. ಸ್ಕಿಪ್ ಅಂದ್ರೆ ಇನ್ನೊಂದು ಸ್ಕಿಪ್ಪಿಂಗ್, and the skin is nothing but a part of our body. Okay,
Next SM ಅಂದ್ರೆ smile, smoke, smash, smart. Smile, smoke, smart, and smash. Okay, SN. Snake, snail, snore, snap. Snake, snail, snore, and snap. Next is ST. Stay, stool, step, stem. Okay, stay, stool, step, step. SP, spin, split, spot, span. Spin, split, spot, span. These are some words we have taken in S blends. Okay, so many are there. S blends, SO is there, SL is there. Still now we learn the 5 families of S blends. What are those? SK, SM, SN, ST and SP. In SK we have written skill, skin, skip and skull. Okay, in SM smile, smoke, smash, smart. Okay, next is SN family, snake, snail, snore, snap. In ST family it is a stay, stool, step, step. And the last family, SP family, it is spin, split, spot and span. Okay, these are all S blends. Okay children, understood? Yes, we will try to make some sentences of the same. Okay, which sentence I'll try to make using all the words here. Okay, I'll merge with SK and SM. Okay, okay, I'll take a smoke and skull. Okay, heavy smoke, damages our skull. ಓಕೆ ಹೌದಲ್ವಾ? ನೀವು ತುಂಬ ಸ್ಮೋಕ್ ಮಾಡಿದ್ರೆ ಅಂದರೆ ಯಾರಾದರೂ ಅಭ್ಯಾಸ ಇರೋರು ತುಂಬ ಸ್ಮೋಕ್ ಮಾಡಿದ್ರೆ ಅಥವಾ ಫ್ಯಾಕ್ಟ್ರಿಯಿಂದ ಬರುವಂಥ ಡರ್ಟ್ ಸ್ಮೋಕ್ನ ನಾವು ತುಂಬ ಇನ್ಹೇಲ್ ಮಾಡಿದ್ರೆ ಏನಾಗುತ್ತೆ, ಅದು ನಮ್ಮ ಸ್ಕಲ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ಡ್ಯಾಮೇಜಸ್ ಅವರ್ ಸ್ಕಲ್. ಸೆಕೆಂಡ್ ಒನ್, ಇನ್ SN and ST family I'll take okay, snail and stem. Okay, there was a big snail under the stem. Okay, there was a big snail under the stem. Avadana, you saw in some stories you will hear, no, there was a big snail. Like that, there was a big snail under the stem. Okay, the third one, we will take it SP and okay, SP and we will take it split and okay, skip. Okay, split and skip. There is a lot of differences in there is a lot of differences
ಸ್ಪ್ಲಿಟ್ ಅಂದರೆ ಎರಡು ಭಾಗ ಆಗೋದು, ಅಂದರೆ ಸ್ಪ್ಲಿಟ್ ದ ಸ್ಪ್ಲಿಟ್ ದ ಲೀಫ್, ಸ್ಪ್ಲಿಟ್ ದ ವೆಜಿಟೇಬಲ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸ್ಪ್ಲಿಟ್ ಮಾಡೋದ್ರೆ ಭಾಗ ಆಗೋದು, ಸ್ಪಿನ್ ಅಂದರೆ ರೊಟೇಟ್ ಆಗೋದು. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ split and spin. Like that you can do so many sentences using your imaginary thinking. Okay, the homework is children. Okay, open your reading readiness book. You all have no your reading readiness book. Please open that RR book. Okay, I'll rub this one. Your reading readiness book, page number 35. Okay, page number 35. What they given? Read these words aloud. Listen for the letter blend or combination of sounds at the beginning. Beginning of the word. Skate, smile, snail, spade and stool. Look at the picture and write appropriate estimates to the complete the word. Okay. First they are given is skin. SK you have to write iron they are given. Next they are given is snail or small. You have to identify SM and you have to write it SMALL. It is a snail, but they are given the snail for an example of a small SMALL. Like that you have to see the word. If you are getting some confusion, you go back side and you get a lot of examples of the same thing. You have to complete the page number 35 in your reading readiness book. Okay, now we will move to our next homework part in the same thing. Okay, I'll give the next homework part. It is fill in the blank with S blanks. Okay, so many you have to fill in the blanks. You have to see which way suit your S blanks. Already I have given no SK, SM, SN, ST and SP. You just look into that and you can fill in the blanks. You have to complete this homework in your 4 lines English book. Okay, you have to try to write yourself. Don't take the help of your mama. You do it this work by yourself. Okay, understood? Now shall we move to our next class, that is our mathematics.
ತುಂಬ ತೂಕ ಅದಕ್ಕಿಂತ ತೂಕ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಅ ಎನ್ ಅಂದರೆ ಕೋಳಿ, next sheep, and next I have taken a example of a cow. Today we are going to learn the opposite of heavy is the light. The opposite of heavy is light. The opposite of heavy is the light. So today we are going to learn the comparison between the light, lighter and the lightest. Okay, for example, how you can take the example for the light, lighter, lightest? Yes. Yes, I'll take one example like first light is flower, leaf, what is this? Feather. Flower, leaf, feather. ನೀವು ಮೂರು ಇಟ್ಕೊಂಡು ನೋಡಿದ್ದೀರಾ. ಫ್ಲವರ್ ನಿಮಗೆ ಸ್ವಲ್ಪ ಲೈಟ್ ಅನಿಸುತ್ತೆ, ಅದಕ್ಕಿಂತ ಲೈಟರ್ ಯಾವುದಿರುತ್ತೆ? ಲೀಫ್. ಅದಕ್ಕಿಂತ ತೂಕ ಕಡಿಮೆ ಇರುತ್ತೆ. ಅದಕ್ಕಿಂತ ತೂಕ ಕಡಿಮೆ ಯಾವುದಿರುತ್ತೆ? ಒಂದು ಯಾವುದು? ಫೆದರ್. ಫೆದರ್ ಒಂದು ಪಕ್ಷಿದು ಒಂದು ಸಣ್ಣ ರೆಕ್ಕೆ, ಅದಕ್ಕಿಂತಲೂ ಕಡಿಮೆ ನಿಮಗೆ ಲೈಟ್ ಅಂತ ಅನಿಸುತ್ತೆ. ಹೌದಲ್ವಾ? ರೆಕ್ಕೆನ ನೀವು ಈ ಥರ ಉಪ್ಪಂತ ಗಾಳಿ ಹುಟ್ಟಿದ್ರೆ ಅದು ಗಾಳಿ ಜೊತೆ ಹೊರಟೋಗುತ್ತೆ. ಲೀಫ್ನ ನೀವು ಉಫ್ ಅಂತ ಉರ್ಬಿದ್ರೆ ಸ್ವಲ್ಪ ದೂರ ಹೋಗಿ ಅದಕ್ಕೆ ಕೆಳಗಡೆ ಬೀಳುತ್ತೆ. ಫ್ಲವರ್ನ ಉಫ್ ಅಂತ ಉರ್ಬಿದ್ರೆ ಏನಾಗುತ್ತೆ? ಸ್ವಲ್ಪ ದೂರ ಹೋಗಿ ಮುಂದೆನೇ ಬೀಳುತ್ತೆ. ಹೌದಲ್ವಾ? ಸೊ ಫ್ಲವರ್, ಲೀಫ್ ಆ್ಯಂಡ್ ದ ವಾಟ್? Feather. Like that only you can see. For example, like what is there to light, lighter, lightest? Yes, crocodile, next turtle, frog. ಅಂದರೆ ಕ್ರೊಕೊಡೈಲ್ ಅಂದರೆ ತುಂಬ ದೊಡ್ಡದಲ್ಲ, ಚಿಕ್ಕದು ಕ್ರೊಕೊಡೈಲ್ ಇರ್ತಲ್ಲ, ತುಂಬ ದೊಡ್ಡದು ಅಂತ ಅನ್ಕೊಂಬೇಡಿ, ಪುಟ್ಟ ಕ್ರೊಕೊಡೈಲ್. ಕ್ರೊಕೊಡೈಲ್, ಟರ್ಟಲ್, ಫ್ರಾಗ್. ಅಂದರೆ ಈಗ ನಾವು ಎಕ್ಸಾಂಪಲ್ ಝೂರೆಲ್ಲ ಹೋದಾಗ ಪುಟ್ಟ ಪುಟ್ಟ ಕ್ರೊಕೊಡೈಲ್ ಇರುತ್ತೆ ನೋಡಿ, ಆ ಥರ ಕ್ರೊಕೊಡೈಲ್ನ ನೀವು ಎತ್ಬೋದು ಕೈಯಲ್ಲಿ, ಅದು ತೂಕ ಇಲ್ಲ. ತುಂಬ ದೊಡ್ಡದಾದ್ರೆ ಕಷ್ಟ ಇತ್ತು ಅದು. ಚಿಕ್ಕ ಕ್ರೊಕೊಡೈಲ್ ನೀವು ಎತ್ಬೋದು, ಚಿಕ್ಕ ಕ್ರೊಕೊಡೈಲ್ನ ಎತ್ತೀರಾ. ಓಕೆ, ಯು ಕ್ಯಾನ್ ಲಿಫ್ಟ್. ನೆಕ್ಸ್ಟ್ ಟರ್ಟಲ್. ಟರ್ಟಲ್ ಅಂದರೆ ಚಿಕ್ಕ ಚಿಕ್ಕ ಆಮೆ ಬರುತ್ತೆ ಗೊತ್ತಾ ನಿಮಗೆ? ಸ್ಟಾರ್ ಅಂತ ಬರುತ್ತೆ ನೋಡಿ, ಸ್ಟಾರ್ ಟರ್ಟಲ್ ಅಂತೆಲ್ಲ ಅದು. ಅದನ್ನು ನೀವು ಕೈಯಲ್ಲಿ ಸ್ವಲ್ಪ ಎತ್ಬೋದು. ಫ್ರಾಗ್ ಎಲ್ಲ ನೀವು ಈಸಿಯಾಗಿ ಎತ್ಬೋದು, ತುಂಬ ಲೈಟ್ ಇರುತ್ತಲ್ವಾ? ಹಾಗೆ ಕ್ರೊಕೊಡೈಲ್, ಟರ್ಟಲ್, ಫ್ರಾಗ್. ಓಕೆ, ಲೈಕ್ ದಟ್ ಇಫ್ ಯು ಗೋ ಟು ದ ಕೆಜಿಸ್, 10 kg, 5 kg, 2 kgs. ಓಕೆ, 10 kgs ಏನಾದರೂ ನೀವು ಎತ್ತಬೇಕಾದ್ರೆ ಸ್ವಲ್ಪ ಭಾರ ಕೊಡಬೇಕಾಗುತ್ತೆ. ನೀವೇನು ಮಾಡ್ತೀರಾ? ನೀವು ಪ್ರೆಷರ್ ಎಲ್ಲ ಬಿಟ್ಟು 10 kg ಇಷ್ಟು ಎತ್ತುತ್ತೀರಾ, ಇಷ್ಟು ಎತ್ಬೋದು ಅಷ್ಟೇ ನೀವು. ಓಕೆ, 5 kgs ಬಂದಾಗ ಓಕೆ, ಈಸಿ ಟು ಪಿಕ್ ಲೈಕ್ ದಿಸ್. 2 kg ಬಂದಾಗ ನೀವು ಒಂದೇ ಕೈಯಲ್ಲಿ ಇಟ್ಕೊಳ್ಬೋದು. ಸೊ ದಿಸ್ ಈಸ್ ಲೈಟ್, ಲೈಟರ್, ಲೈಟೆಸ್ಟ್. ಅಂದರೆ ಲೈಟ್ ಅಂದರೆ ಸ್ವಲ್ಪ ತೂಕ ಕಡಿಮೆ. 5 kgs ಅಂದರೆ ಅದಕ್ಕಿಂತ ತೂಕ ಕಡಿಮೆ. 2 kgs ಅಂದರೆ ತುಂಬ ತೂಕ ಕಡಿಮೆ ಅಂತ ಅನ್ಕೊಬೋದು. ಓಕೆ, ದಿಸ್ ಈಸ್ ದ 10 kgs, 5 kgs and 2 kgs. If you want, you can try at home. Okay, first you take your geometry box. Okay, fill the geometry box with all the color pencils and also with crayons. Okay, crayons and color pencils, or crayons with your color pencil, or any sketch pens. Okay, the box should be filled with all these stuffs. When you lift it, you feel it is heavy. Next, you remove all your color pencils, all your sketches, all your pencils, eraser, everything except crayons. Okay, put only the crayons in your box. You try to lift it. Okay, ಅದಕ್ಕಿಂತ ಇದು ನಿಮಗೆ ಕಡಿಮೆ ಅನಿಸುತ್ತೆ. Then lastly, you remove all the pencils and keep it empty and you try to lift the geometry box. ಅವಾಗ ಏನಾಗುತ್ತೆ? ನಿಮಗೆ ಅದು ತುಂಬ ಲೈಟ್ ಅನಿಸುತ್ತೆ. First, fill the box, your geometry box, with all your color pencils,
your crayons, your sketch pens, all your pencils, erasers and all the stuff. The box should be completed. So you feel that it is a light. Okay, I can carry anta heltira. Next, you remove everything except your crayons. So that is very easy to pick it in your one hand only. In the third stage, you empty everything. Only the box should be there. That time you can carry the box still easier. Okay. The homework is, children, regarding this. Okay, fill in the blanks. Where you have to write this? In your square book. Okay, you have to write this in your square books. The first one is the comparison between the two objects, two animals, two things. Okay, this you have to complete yourself. The leaf is dash than fruit. Okay, second one. The apple is dash strawberry. Dash that okay, dash that the pumpkin is dash the lady's finger. Okay, sorry. The ice cream is dash the cake. The car is dash and cycle. Okay, the last one is the mug is dash and bottle. Okay, the mug is dash and bottle. Fill in the blanks. You have to write this in your square book. Fill in the blanks. The leaf is dash and fruit. The leaf is dash and fruit ಅಂದ್ರೆ ಅದು ಹೆವಿನೋ ಅಥವಾ ಲೈಟ್ ಅಂತ ನೀವು ಅದನ್ನ ಫಿಲ್ ಮಾಡಬೇಕು. ಹೆವಿ ಆರ್ ಲೈಟ್. ಲೈಟರ್ ಅಂತ ಬರೀಬೇಕು ಅಥವಾ ಹೆವಿಯರ್ ಅಂತ ಬರೀಬೇಕು. The apple is dash than strawberry. The apple is heavier than strawberry. Heavier ಅಂತ ಬರೀಬೇಕು ಅಥವಾ lighter ಅಂತ ಬರೀಬೇಕು. The pumpkin is dash than lady's finger. The ice cream is dash than cake. The car is dash than cycle. The mug is dash than bottle. This is your homework, children, for your mathematics. Okay. Now I'll give another one homework in your my art card book. Page number 32. Okay, page number 32. What they given there? Please open your my art card book. In that they given paper collage. Take the given like this. One sun and one cloud, one aeroplane they are given. Take the given glaze paper. They are given this paper to you. You have to take the given glaze paper into small pieces. Paste yellow paper in the sun and blue in the cloud to make paper collage. Color the aeroplane and trace its path.
Okay, you have to take the yellow color and you have to paste the same thing into the sun. Okay, then you have please take the blue color and you have to paste that in your cloud. Then color the aeroplane with the pretty colors and trace the path. Okay, this you can do in your my art card book. Okay, this is your my art card book. In that the page number 32 you need to complete. Okay, tomorrow we are going to learn some more things as usual. Tomorrow in the sense on the Monday. Tomorrow is Saturday as usual. You all have your Zoom meet. Okay, keep all your doubts ready. Once you come tomorrow you can get the clarification regarding that. Take care. Thank you. Bye.